ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿ ಶುಕ್ರವಾರದ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಂದಿನ ಸಂಚಿಕೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮನೋಜ್ ಅವರು ದುಡ್ಡನ್ನ ಕೊಟ್ಟಿರ್ತಾರೆ. ನಂತರ ಚೇತನ್ ಅವರು ಫಂಕ್ಷನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿಗೆ ಭೂಮಿ ಮತ್ತು ಮನೋಜ್ ಅವರು ಇಬ್ಬರು ಕೂಡ ಬರ್ತಾರೆ. ಅವ್ರ ತಂಗಿ ಹೇಳ್ತಾರೆ, ನೋಡು ಅಲ್ಲಿ ಏನು ಮಾಡ್ತಿದ್ದಾನೆ ಚೇತನ್ ಅಂತ ಹೇಳ್ತಾರೆ. ಸದ್ಯ ಮನೋಜ್ ಅವರು ಏನು ಮಾಡ್ತಿರಬಹುದು ಅಂತ ನೋಡೋಕೆ ಹೋದಾಗ ಎಲ್ಲರೂ ಕೂಡ ಅಲ್ಲಿ ಕುಡ್ಕೊಂಡು ತಿನ್ಕೊಂಡು ಪಾರ್ಟಿನ ಮಾಡ್ತಿರ್ತಾರೆ. ಮನೋಜ್ ಅವರು ಅಲ್ಲಿಗೆ ಬಂದು, ಏನು ನಿನ್ನ ಕತೆ? ಅಲ್ಲ ಕಣೋ, ಷಷ್ಠಿ ಪೂರ್ತಿ ಅಂತ ಹೇಳ್ತೀಯ, ಅವತ್ತೊಂದು ದಿನನೂ ಕುಡಿತಾ ಕೂತಿದ್ಯಾ, ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ವಾ ಅಂತ ಚೇತನ್ ಅವ್ರಿಗೆ ಬೈತಾರೆ. ಅದಕ್ಕೆ ಚೇತನ್ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಮನೆಯವ್ರಿಗೆಲ್ಲ ಇದು ಗೊತ್ತಿದೆ, ಅವ್ರಿಗೆ ಮಾಮೂಲಾಗ್ಬಿಟ್ಟಿದೆ ಬಿಡೋ. ನಮ್ಮ ಜೀವನ ಹೆಂಗೆ ಅಂತಂದ್ರೆ ದೀಪಕ್ಕೆ ಎಣ್ಣೆ ಹಾಕಿದ್ರೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಫಂಕ್ಷನ್ ಮುಗಿಬೇಕು ಅಂತಂದ್ರೆ ಹೊಟ್ಟೆಗೆ ಎಣ್ಣೆ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ನೀನು ಬಾರೋ ಜಗ್ಗಲ್, ಇವತ್ತು ಜಗ್ಗಲ್ ಕುಡಿಯುವಂಥ ಎಣ್ಣೆನ ಅಂತ ಹೇಳಿದಾಗ ಮನೋಜ್ ಅವರು ಎಲ್ರಿಗೂ ಕೂಡ ಬೈತಾರೆ, ನಿಮಗೆಲ್ಲ ಕೆಲಸ ಇಲ್ವ, ಇಲ್ಲಿ ಬಂದು ಕುಡಿತಾ ಕೂತಿದ್ದೀರರ್ಥು ನನ್ನ ಮಕ್ಕಳ. ಅದಕ್ಕೆ ಸೂರ್ಯ, ನಾನು ನಿನ್ನ ಜೊತೆ ಕುಡ್ಕೊಂಡ್ರೆ ಅಷ್ಟೇ ನನ್ನ ಕತೆ, ಹೋಗಿ ಅಲ್ಲಿ ಸುಮ್ಮನೆ. ಮೀನೇ ಬೇರೆ ಬಂದಿದ್ದಾಳೆ, ಅವಳೇನಾದ್ರು ನೋಡ್ರೆ ನನ್ನ ಜನ್ಮ ಜಾಲಾಡ್ಸ್ಬಿಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಬಾರೋ ಸೂರ್ಯ, ಪರವಾಗಿಲ್ಲ ಕುಡಿಬಾರೋ, ಏನೂ ಆಗಲ್ಲ, ಸ್ವಲ್ಪ ತಗೊಳ್ಳೋ, ಈ ಡ್ರಿಂಕ್ಸ್ ಅಂಗಡಿಗೆ ನಿಂದೆ ಹೆಸರಿಟ್ಟಿರೋದು ಸೂರ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ, ಬಾರು ಪರವಾಗಿಲ್ಲ ಸೂರ್ಯ ಕುಡಿಬಾ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಸೂರ್ಯ ಏನಾದರೂ ಮಾಡ್ಕೊಳ್ರಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಮೀನ ಬೇರೆ ಬಂದಿದ್ದಾಳೆ, ನಿಮ್ಮ ಜೊತೆ ನನ್ನನ್ನು ನೋಡಿಬಿಟ್ರೆ ನನ್ನ ಜನ್ಮ ಜಾಲಾಡ್ಸ್ಬಿಡ್ತಾಳೆ ಅಂತ ಆಚೆ ಕಡೆ ಬರ್ತಾನೆ. ಅಷ್ಟರಲ್ಲಿ ಇಲ್ಲಿ ಮೀನ ಮತ್ತು ಚೇತನ್ ಅವ್ರ ತಂಗಿ ಅಲ್ಲೇ ನಿಂತಿರ್ತಾರೆ. ಚೇತನ್ ಅವ್ರ ತಂಗಿ ಹೇಳ್ತಾರೆ, ನೋಡಿದ್ರ ಅಣ್ಣ, ನೀವು ಕೊಟ್ಟಿರೋ 1,00,000 ರೂಪಾಯಿಲಿ 3 ಕಾಸು ಖರ್ಚು ಮಾಡಿಬಿಟ್ಟು ಮಿಕ್ಕದನ್ನೆಲ್ಲ ಈ ರೀತಿ ಕುಡಿಯೋದಕ್ಕೆ ಯೂಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ನೋಡಿಬಿಟ್ಟು ಮೀನಾ, ಸರಿ ನಾವು ಹೊರಡ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚೇತನ್ ಅವ್ರ ತಂಗಿ, ಪ್ಲೀಸ್ ಬನ್ನಿ, ಇಲ್ಲಿ ತನಕ ಬಂದಿದ್ದೀರ, ಊಟ ಮಾಡದೆ ಹಾಗೆ ಹೋಗ್ತಿರೋ, ಸ್ವಲ್ಪನಾದರೂ ತಿನ್ಕೊಂಡು ಹೋಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಂತರ ಮೀನಾ ಮತ್ತು ಸೂರ್ಯ ಇಬ್ಬರು ಊಟಕ್ಕೆ ಅಂತ ಕೂತ್ಕೋತಾರೆ. ಅಷ್ಟರಲ್ಲಿ ಇಲ್ಲಿ ಚೇತನ್ ಅವ್ರ ದೊಡ್ಡಪ್ಪ, ಏನಿದು ಅಡುಗೆ, ಒಂದುಚ್ ಕೂಡ ಚೆನ್ನಾಗಿಲ್ಲ, ಕೋಸಂಬರಿ ನೋಡ್ರೆ ನೀರು ಥರ, ಸಾಂಬಾರು ನೋಡ್ರೆ ಈ ಥರ ಇದೆ, ಒಂಚೂರು ಚೆನ್ನಾಗಿಲ್ಲ, ಮಾಡಿದ್ರೆ ಮಾಡಬೇಕು, ಇಲ್ಲಾಂದ್ರೆ ತೆಪ್ಪಗೆ ಅವ್ರ ಮನೇಲಿ ಅವ್ರು ಇರಬೇಕು, ಎಲ್ಲೋದ ಚೇತನ್ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಎದ್ದು ನಿಂತ್ಕೊಂಡು ಸಮಾಧಾನ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಮೀನ ಬೇಕಾಗಿಲ್ಲ, ಏನನ್ನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಸೂರ್ಯನ ಅಲ್ಲೇ ಕೂರಿಸ್ತಾಳೆ. ಅಷ್ಟರಲ್ಲಿ ಚೇತನ್ ಅವರು ಅಲ್ಲಿಗೆ ಬರ್ತಾರೆ. ಏನಾಯ್ತು ದೊಡ್ಡಪ್ಪ ಅಂತ. ಅಲ್ಲ ಕಣೋ, ಮಾಡಿದ್ರೆ ಫಂಕ್ಷನ್ ನೆಟ್ಟಗೆ ಮಾಡಬೇಕು, ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ಯಾ, 4 ಜನ ಬರ್ತಾರೆ ಹೋಗ್ತಾರೆ, ಆ ಫಂಕ್ಷನ್ಗೆ ಬರೋದೇನಕ್ಕೆ, ಉಣ್ಕೊಂಡು ಹೋಗೋಕ್ಕೆ, ನೀನು ನೋಡ್ರು ಕಂಠ ಪೂರ್ತಿ ಕುಡ್ಕೊಂಡು ಒಬ್ಬರೂ ಬಂದು ಊಟ ತಿಂದರೆ ಏನು ಅಂತ ವಿಚಾರಿಸ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚೇತನ್ ಅವರು, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿದ್ದೀನಿ ದೊಡ್ಡಪ್ಪ, ಸುಮ್ಮನೆ ತಿನ್ಕೊಂಡು ಹೋಗಬೇಕು, ಅದು ಬಿಟ್ಬಿಟ್ಟು ಈ ಥರ ಮರ್ಯಾದೆ ತೆಗಿಬಾರ್ದು ಅಂತ ಚೇತನ್ ಹೇಳ್ತಾನೆ. ಅದಕ್ಕೆ ಅವ್ರ ದೊಡ್ಡಪ್ಪ ಎದ್ದು ನಿಂತ್ಕೊಂಡು ಚೇತನ್ಗೆ, ಬಾಯಿ ಮುಸ್ಲು ಸಾಕು, ಕಂಡಿದ್ದೀನಿ, ಆ ವೀರೇಶ ನೋಡು ನೆನ್ನೆ ಮಾಡ್ದೆ ಷಷ್ಠಿ ಪೂರ್ತಿನ ಅವ್ರ ಅಪ್ಪ ಅಮ್ಮಂದು, ಹೆಂಗೆ ಮಾಡ್ದೆ, ನೀನು ಇದೆಯಾ ವೇಸ್ಟ್ ಥರ, ಈ ಥರ ಮಾಡಿ ಕುಂಡ್ರಿಸಿದ್ಯಲ್ಲ, ಊಟನೂ ಕೂಡ ಚೆನ್ನಾಗಿಲ್ಲ ಅಂದರೆ ಇನ್ನೇ ಇಲ್ಲ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಚೇತನ್ ಅವರು, ಅಲ್ಲ ಕಣ ದೊಡ್ಡಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು, ನೀನೇನೊಳ್ಳೆ ಲೋಪರ್ ಥರ ಆಡ್ತೀಯಲ್ಲ ಅಂತ ಬೈದ್ಬಿಡ್ತಾನೆ. ಅದು ಬೈದಿದ ತಕ್ಷಣ ಕೋಪ ಬಂದು ಅವ್ರ ದೊಡ್ಡಪ್ಪ ಚೇತನ್ ಕೆನ್ನೆಗೆ ಹೊಡಿತಾರೆ. ಅಷ್ಟರಲ್ಲಿ ಇಬ್ಬರು ಮಧ್ಯೆ ಜಗಳ ಆಗ್ತಿರುತ್ತೆ. ಸೂರ್ಯ ಸುಮ್ಮನಿರ್ದಾನೆ ಅಲ್ಲಿಗೆ ಹೋಗಿ ಬಿಡಿಸೋದಕ್ಕೆ ಅಂತ ಹೋಗ್ತಾನೆ. ಚೇತನ್ ಕೆನ್ನೆಗೆ ಹೊಡೆದಿರೋದು ನೋಡ್ಬಿಟ್ಟು ಚೇತನ್ ಅವ್ರ ದೊಡ್ಡಪ್ಪನಿಗೆ ಇಲ್ಲಿ ಸೂರ್ಯ ಹೊಡಿತಾನೆ. ಅದನ್ನು ನೋಡ್ಬಿಟ್ಟು ಜನಗಳೆಲ್ಲ ಬಂದು ಸೂರ್ಯನಿಗೆ ಹೊಡೆದು ಕೊತ್ತನ ಪಟ್ಟಿ ಹಿಡಿದು ಅಲ್ಲಿಗೆ ಆಚೆ ಕಡೆ ಹಾಕ್ತಾರೆ, ನೀನೇನು ನಮ್ಮ ಮನೆ ಸುದ್ದಿಗೆ ಬರೋದು ಅಂತ. ಅದಕ್ಕೆ ಮೀನವರು, ಸರಿ ನಿಮಗೆಲ್ಲ ಬೇಕಿತ್ತ ಇದು, ಎದಳಿ ನಾವು ಹೋಗೋಣ ಅಂತ ಎದೊಳ್ತಾಳೆ. ಅಷ್ಟರಲ್ಲಿ ಚೇತನ್ ಬಂದ್ಬಿಟ್ಟು, ಸೂರ್ಯ ನೀನೇನು ತಲೆಗೆ ಹಾಕ್ಕೋಬೇಡ, ನಾನಿದ್ದೀನಿ, ನಾನು ಮಾಡ್ತೀನಿ ಅವ್ರಿಗೆ ಅಂತ ರೇಗಾಡ್ತಿರ್ತಾನೆ. ಚೇತನ್ ಅವ್ರ ತಂಗಿ, ಅಣ್ಣ ದಯವಿಟ್ಟು ಏನು ಮನ್ಸಿಗೆ ಹಾಕೋಬೇಡಿ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಮೀನನ್ನು ಕರೀತಾರೆ. ಅದಕ್ಕೆ ಮೀನಾ, ಯಾವ ಮುಖ ಇಟ್ಕೊಂಡು ಬರೋದು, ನೀವೇ ನೋಡಿದ್ರಲ್ಲ ಆಗಿರೋದನ್ನ, ಜಗಳ ಆಗ್ತಿದೆ ಅಂತ ಬಿಡ್ಸೋಕೆ ಹೋದ್ರೆ ನಮ್ಮ ಮೇಲೆ ಕೈ ಮಾಡಿಬಿಟ್ಟು ಕಳಿಸ್ಬಿಟ್ರು, ಬನ್ನಿ ನಾವು ಹೊರಡೋಣ ಅಂದ್ಬಿಟ್ಟು ಇಲ್ಲಿ ಮನೆಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ. ಅಷ್ಟರಲ್ಲಿ ಊಟ ಇದೆ ಬಡಿಸ್ಲಾ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಸರಿ ಬಡಿಸೋಲ್ಲ, ಏನೋ ತಿನ್ನೋದಕ್ಕೆ ಆಗಲಿಲ್ಲ, ಹೊಟ್ಟೆ ಬೇರೆ ತುಂಬ ಹಸಿವುತಿದೆ ಅಂತ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವ್ರ ಅಪ್ಪ ಬರ್ತಾರೆ. ಮೀನಾ ಫಂಕ್ಷನ್ ಎಲ್ಲ ಚೆನ್ನಾಗೈತೆ, ಜನ ತುಂಬ ಸೇರಿದ್ರೆ ಹೆಂಗೆ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಅವರು, ಮಾವ ಜನನ ಹೆಂಗೆ ಸೇರಿದ್ರು ಗೊತ್ತಾ, ಪರ್ಸಲ್ಲಿ ಸೇರ್ತಾರಲ್ಲ ಆ ರೀತಿ ಜನ ಸೇರಿದ್ರು. ಇನ್ನು ಮರ್ಯಾದೆ ಅಂದರೆ ಮಾವ ಎಷ್ಟು ಮರ್ಯಾದೆ ಗೊತ್ತಾ, ರಾಜ ಮರ್ಯಾದೆ ಸಿಕ್ತು, ನಾನಂತೂ ಈ ಥರ ಮರ್ಯಾದೆನ ಎಲ್ಲೂ ಕೂಡ ನೋಡಿರಲಿಲ್ಲ, ನೀವೇನಾದರೂ ಬಂದರೆ ಕಣ್ಣು ತುಂಬಿಸ್ಕೊಂಡ್ಬಿಡ್ತಿದ್ರಿ ಅಂತ ಹೇಳಿದಾಗ ಇಲ್ಲಿ ಸೂರ್ಯ ಅವ್ರ ತಂದೆ, ಹೌದು ಕಣಮ್ಮ, ನಮ್ಮ ಸೂರ್ಯ ಮತ್ತು ಚೇತನ್ ಇಬ್ಬರು ಕೂಡ ಚಿಕ್ಕರಿಂದ ಒಟ್ಟಿಗೆ ಆಡಿ ಬೆಳೆದವರು, ಅಷ್ಟೆಲ್ಲ ಒಳ್ಳೆ ಮರ್ಯಾದೆ ಸಿಗ್ತಾ, ಇಷ್ಟು ದಿನ ಎಲ್ಲೇ ಹೋದರೂ ಜಗಳ ಮಾಡ್ಕೊಂಡು ಬರ್ತಾನೆ ರೌಡಿ ಅಂತ ಆಡ್ಕೊತಿದ್ರು, ಆದರೆ ನೋಡು ಇವಾಗ ನನ್ನ ಮಗನ ಹೊಗಳವರು ತುಂಬ ಜನ ಆಗಿದ್ದಾರೆ, ನನ್ನ ಮಗ ಇವಾಗ ಚೇಂಜ್ ಆಗಿದ್ದಾನೆ, ಒಂದು ಕೂಡ ತಪ್ಪು ನಿರ್ಧಾರನ ತಗೊಳ್ಳೋದಿಲ್ಲ, ಮದುವೆ ಆದಮೇಲೆ ಎಷ್ಟೊಂದು ಬದಲಾಗಿದ್ದಾನೆ ಅಂತ ಅವ್ರ ತಂದೆ ಹೊಗಳ್ತಿರ್ತಾರೆ. ಅದಕ್ಕೆ ಮೀನವರು ಇಂಡೈರೆಕ್ಟಾಗಿ, ಹೌದು ಮಾವ ತುಂಬಾ ಬದಲಾಗಿದ್ದಾರೆ, ಒಂದು ತಪ್ಪು ನಿರ್ಧಾರನೂ ತಗೊಳ್ಳಲ್ಲ, ಸರಿ ಯಾವುದು ತಪ್ಪು ಯಾವುದು ಎಲ್ಲನೂ ಕೂಡ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾರೆ. ಹೌದು ಮಾವ, ನನ್ನ ಮಾತನ್ನ ಮೀರೋದೇ ಇಲ್ಲ, ಏನೇ ಒಂದು ನಿರ್ಧಾರ ತೊಗೋಬೇಕು ಅಂದ್ರೂ ನನ್ನನ್ನು ಕೇಳಿ ತಪ್ಪ್ಯಾವುದು ಸರಿ ಯಾವುದು ಅಂತ ಯೋಚನೆ ಮಾಡಿ ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡ್ತಾರೆ. ನನ್ನನ್ನು ಅವರು ಮಾತನ್ನ ಮೀರಿ ಯಾವ ನಿರ್ಧಾರನೂ ತೊಗೊಳ್ಳಲ್ಲ, ಅದಕ್ಕೆ ಇವತ್ತು ಅವ್ರಿಗೆ ಒಳ್ಳೆ ಮರ್ಯಾದೆ ಸಿಕ್ಕಿದ್ದು ಅಂತ ಇಲ್ಲಿ ಮೀನವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ.
ಅದಕ್ಕೆ ಸೂರ್ಯ ತಂದೆ ಹೌದಾ ಅಷ್ಟೆಲ್ಲ ಆಯ್ತಾ ಸರಿ ಸರಿ ನೀವು ಯಾವಾಗಲೂ ಕೂಡ ಇದೇ ರೀತಿ ಹೊರಗಡೆ ಹೋಗಿದ್ದು ಬರ್ತಾ ಇರಬೇಕು ಅದೆಲ್ಲ ಸರಿ ಅಷ್ಟರು ಮಾತಾಡಿದ್ರು ಸೈಲೆಂಟಾಗಿ ನಿಂತಿದ್ದಾನಲ್ಲ ಯಾಕೆ ಸೂರ್ಯ ಅಂತ ಕೇಳಿದಾಗ ಅಲ್ಲ ಮಾವ ಅವ್ರಿಗೆ ಅದನ್ನೆಲ್ಲ ನೋಡಿ ಸಹಿಸೋಕ್ಕಾಗ್ತಿಲ್ಲ ಇದು ನಾಚಿಕೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅದಕ್ಕೆ ಇವನಿಗೆ ಅಂತ ನಾಚಿಕೆ ನಮ್ಮ ಸರಿ ನೀವು ಇದೇ ರೀತಿ ಹೊರಗಡೆ ಹೋಗಿ ಬರ್ತಾ ಇರಬೇಕು ಈ ಥರ ಮರ್ಯಾದೆ ಸಿಗ್ತಾ ಇದ್ದರೆ ನಮಗೂ ಕೂಡ ಒಂಥರ ಸಂತೋಷ ಸರಿ ನಾನು ಹೊರಗಡೆ ಹೋಗ್ತೀನಿ ಅಂತ ಸೂರ್ಯ ಅವ್ರ ತಂದೆ ಹೊರಗಡೆ ಹೋಗ್ತಾರೆ. ಇನ್ನು ಸೂರ್ಯ ಅದನ್ನು ಕೇಳಿಸ್ಕೊಂಡು ರೂಮಲ್ಲಿ ಬಂದು ಕುತ್ಕೋತಾನೆ ಅಷ್ಟರಲ್ಲಿ ಮೀನಾ ಅವರು ಬರ್ತಾರೆ ಬಂದು ನಿಂತ್ಕೋತಾರೆ. ಆವಾಗ ಸೂರ್ಯ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ಅಲ್ಲ ನೀನು ಮನೇಲಿ ಏನು ಹೇಳ್ದೇನೆ ನನ್ನ ಮರ್ಯಾದೆನೇ ಕಾಪಾಡ್ದೆಯಲ್ಲ ಅದಕ್ಕೆ ಅಂತ ಸೂರ್ಯ ಹೇಳಿದಾಗ ಮೀನಾ ಅವ್ರು ಹೇಳ್ತಾರೆ ನಾನು ಮೊದಲೇ ಅಂದೆ ತಾನೇ ಬರಬೇಕಾದ್ರೆ ನಾನು ಬರ್ತಿರೋದೇ ಮರ್ಯಾದೆ ಕಾಪಾಡೋಕ್ಕೆ ಅಂತ ಅಂತಂದ್ರಲ್ಲಿ ನಾನು ಹೇಗ್ರಿ ಹೇಳ್ಕೊಳ್ಳಿ ಮನೆಯವ್ರ ಹತ್ರ ನಾನು ಹೇಳ್ಕೊಂಡು ನನ್ನ ಮರ್ಯಾದೆನೇ ತಾನೇ ಹೋಗೋದು. ಮೀನಾ ಹೇಳ್ತಿರ್ತಾಳೆ ಅದಕ್ಕೆ ಸೂರ್ಯ ನಾನು ಸುಮ್ಮನೆ ಬರಬಾರ್ದಿತ್ತು ಅಕಸ್ಮಾತ್ ನಾನೊಂದು 4 ಅವ್ರು ದೊಡ್ಡಪ್ಪಂಗೆ ಕೊಟ್ಟಿದ್ದಿದ್ರೆ ಸರಿಯಾಗಿರೋದು ನಾನು ಏನು ಅಂತ ತೋರಿಸ್ತಿದ್ದಾದ್ರೆ ನೀನಿದ್ದಲ್ಲ ಅದಕ್ಕೆ ಸುಮ್ಮನೆ ಬಂದೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಇದೇ ರೀತಿನ ನೀವು ಯೋಚನೆ ಮಾಡ್ತಿರೋದು ಈಗಲೂ ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ ಈ ರೀತಿ ಯೋಚನೆ ಮಾಡ್ತಿದ್ದೀರಲ್ಲ ಇನ್ನು ನೀವು ಮಾಡಿದ ತಪ್ಪು ಅಂತ ನಿಮಗೆ ಅನಿಸಲ್ವಾ ಅದಕ್ಕೆ ನಾನು ಹೇಳಿದ್ದು ನಾವು ಯಾರಿಗೆ ಒಬ್ರಿಗೆ ದುಡ್ಡು ಕೊಡ್ತಿದ್ದೀವಿ ಅಂದರೆ ಅವ್ರು ಅದನ್ನು ಏನು ಯೂಸ್ ಮಾಡ್ತಾರೆ ಏನಕ್ಕೆ ಯಾವ ರೀತಿ ಬಳಸ್ಕೊತಾರೆ ಅಂತ ಯೋಚನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಈ ಥರ ದುಡ್ಡಿಗೆ ನಿರ್ಧಾರನ ತೊಗೊಳ್ಳೋದಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡನ್ನ ಇವಾಗ ಯಾರಿಗೋ ಕೊಟ್ಟು ಹಾಳು ಮಾಡ್ದಂಗೆ ಆಯಿತು ನೀರಲ್ಲಿ ಹೋಮ ಮಾಡ್ದಂಗೆ ಆಗಿದೆ ಅಂತ ಮೀನವ್ರು ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಅವನು ಸರಿಯಾಗಿದ್ದಾದ್ರೆ ಅವ್ರ ಮನೆಯವರೇ ಸರಿಯಾಗಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಅಯ್ಯೋ ಕುತ್ಕೊಳ್ರಿ ಫಂಕ್ಷನ್ನು ಮಾಡಬೇಕಾದ್ರೆ ಎಲ್ಲ ಕರೆಕ್ಟಾಗಿರಬೇಕು ಏನೋ ದೊಡ್ಡದಾಗಿ ಖರ್ಚು ಮಾಡಿ ದೊಡ್ಡದಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಇದೇನಾ ಮಾಡಿರೋದು ಅದು ದುಡ್ಡು ಕೊಟ್ಬಿಟ್ರೆ ದೊಡ್ಡ ಗುಣ ಬರಲ್ಲ ಕಣ್ರಿ ಯಾವುದು ಕೊಡ್ತಿದ್ದೀವಿ ಅಂತ ನೋಡ್ಕೊಂಡು ಕೊಡಬೇಕು. ಅದೇ ನೀವು ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಮಗಳು ಓದೋದಕ್ಕೆ ಅಂತ ನೀವು ದುಡ್ಡನ್ನ ಕೊಟ್ಟಿದ್ದಿದ್ರೆ ಆವಾಗ ನಿಮಗೆ ಒಳ್ಳೆ ಮರ್ಯಾದೆ ಸಿಕ್ತಿತ್ತು ಆದರೆ ಇವಾಗಲ್ಲ ಇವಾಗ ದುಡ್ಡು ಕೊಟ್ಟು ಹಾಳು ಮಾಡಿದ್ದೀರ ಅವನ್ನ ಇನ್ನೊಂದು ಸಲ ಈ ತಪ್ಪನ್ನ ಮಾಡಬೇಡಿ ಏನೇ ಮಾಡಿದ್ರು ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ಮೀನವ್ರು ಅಲ್ಲಿಂದ ಹೋಗ್ತಾರೆ. ಇನ್ನು ಇಲ್ಲಿ ರೋಹಿಣಿ ಅವ್ರ ಗಂಡ ಬರ್ತಾರೆ ಅಲ್ಲಿ ಕ್ರಿಶ್ ಆಟ ಆಡ್ತಿರ್ತಾರೆ ಬಾಲ್ ಬಿದ್ದೋಗುತ್ತೆ ಸರ್ ಬಾಲ್ನ ಕೊಡ್ತೀರಾ ಅಂತ ಹೋದಾಗ ಇಲ್ಲಿ ರೋಹಿಣಿ ಅವ್ರ ಮೊದಲನೇ ಗಂಡ ಹೇಳ್ತಾರೆ ನಿನ್ನ ಹೆಸರೇನು ಅಂತ ಹೇಳಿದಾಗ ಕ್ರಿಶ್ ಅಂತಾನೆ ಕ್ರಿಶಾ ನಿನಗೆ ಕ್ರಿಕೆಟ್ ಅನ್ನೋದು ತುಂಬ ಇಷ್ಟನಾ ಸರಿ ನಾನು ಯಾರು ಅಂತ ನಿನಗೆ ಗೊತ್ತಾ ನಾನು ಇನ್ನು ದೊಡ್ಡವನು ಆದಮೇಲೆ ನಾನು ಯಾರು ಅಂತ ಹೇಳಬೇಕು ಇವಾಗ ನಮ್ಮಿಬ್ಬರು ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಅಂತ ಹೇಳಿ ಮಗನ ಜೊತೆ ಅಂದರೆ ಕ್ರಿಶ್ ಜೊತೆ ಇಲ್ಲಿ ರೋಹಿಣಿ ಅವ್ರ ಮೊದಲನೇ ಗಂಡ ಒಂದು ಸೆಲ್ಫಿನ ತೆಕ್ಕೋತಾರೆ. ಇನ್ನು ಇಲ್ಲಿ ಮನೋಜು ಬಗ್ಕೊಂಡು ನೋಡ್ತಿರ್ತಾನೆ ಅವನು ಸೇರಿಸ್ಕೊಂಡಿರುವಂತಹ ಎ 20 ಮೊಟ್ಟೆಗಳನ್ನ ಇಟ್ಕೊಂಡು ತಿನ್ಕೊಂಡು ನೀರು ಕುಡಿದಿರ್ತಾನೆ ಅದನ್ನು ನೋಡ್ಬಿಟ್ಟು ಶಾಕ್ ಆಗ್ತಾನೆ. ರೋಹಿಣಿ ಅವರು ಅಲ್ಲಿಗೆ ಬಂದು ಏನು ಅಂತ ಕೇಳಿದಾಗ ಅಲ್ಲಿ ನೋಡು ರೋಹಿಣಿ ಎಷ್ಟೊಂದು ಮೊಟ್ಟೆಗಳನ್ನ ತಿಂತಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೌದು ಕೊಂಡ್ರು ಏನ್ರಿ ಇಷ್ಟೊಂದು ಮೊಟ್ಟೆಗಳನ್ನ ತಿಂತ ಕೂತಿದ್ದಾನೆ ಇವನು ಏನು ಮಾಡೋದು ಅಂತ ಹೇಳಿದಾಗ ಈ ಮೊಟ್ಟೆಗಳಿರಲಿ ರೋಹಿಣಿ ಈಗ ಒಂದು 20 ಮೊಟ್ಟೆಗಳು ತಿಂದ್ಬಿಟ್ಟು ಅಲ್ಲಿ ಕುರಿ ಕೋಳಿ ಎಲ್ಲ ಮಸಾಲೆ ಹಾಕಿರೋ ಪದಾರ್ಥಗಳನ್ನ ಇಟ್ಕೊಂಡಿದ್ದಾನೆ ನೆಕ್ಸ್ಟು ಅದನ್ನು ಇವನು ಬಾರಿಸ್ತಾನೆ ಏನು ಮಾಡೋದು ನಾನು ನಿಜ ಹೇಳಬೇಕಂದ್ರೆ ನಂದು ದುಡ್ಡಲ್ಲಿ ಸ್ವಂತ ದುಡ್ಡಲ್ಲೂ ಕೂಡ ಹೊಟ್ಟೆ ತುಂಬ ಯಾವತ್ತೂ ಕೂಡ ಊಟ ಮಾಡಿಲ್ಲ ಈ ನನ್ನ ಮಗ ನೋಡಿದ್ರೆ ಹಿಂಗೆ ತಿಂತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೌದು ಕೊಂಡ್ರಿ ಇದನ್ನೆಲ್ಲ ನೀವು ಅವನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮೊದಲೇ ಯೋಚನೆ ಮಾಡಬೇಕಿತ್ತು ಅಂತ ರೋಹಿಣಿ ಅವರು ಇಲ್ಲಿ ಹೇಳ್ತಿರ್ತಾರೆ. ಅದಕ್ಕೆ ಮನೋಜರು ನಾನು ಒಂದು ಕೆಲಸ ಮಾಡ್ತೀನಿ ಇದೇ ರೀತಿ ನಾನು ಮೊಟ್ಟೆಗಳು ಚಿಕನ್ನು ಮಟನ್ ಎಲ್ಲ ತಿನ್ಬಿಡ್ತೀನಿ ಅಂತಾನೆ. ಅದಕ್ಕೆ ಯಾಕೆ ಅಂತ ರೋಹಿಣಿ ಕೇಳಿದಾಗ ಹೌದು ತಿನ್ಬಿಟ್ಟು ಅದೇ ಥರ ಬಾಡಿ ಬಿಲ್ಡ್ನ ಮಾಡ್ಕೋತೀನಿ ಅಂದಾಗ ಸುಮ್ಮನೆ ಹೋಗಿ ಕೆಲಸ ನೋಡೋಗಿ ಯಾಕೆ ನೀವು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತೀರಾ ಹೋಗಿ ಅಲ್ಲೆಲ್ಲ ಕೆಲಸದ ಆಳುಗಳು ಸುಮ್ಮನೆ ನಿಂತಿದ್ದಾರೆ ಹೋಗಿ ಅವ್ರಿಗೆಲ್ಲ ಅಂತ ಕಳಿಸ್ತಾಳೆ. ಅಷ್ಟರಲ್ಲಿ ರೋಹಿಣಿ ಇಲ್ಲಿಗೆ ಸೈಡಿಗೆ ಬರ್ತಾಳೆ ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಒಂದು ಫೋಟೋನ ನೋಡ್ತಾಳೆ. ಫೋಟೋ ನೋಡಿ ತುಂಬಾ ಶಾಕ್ ಆಗುತ್ತೆ. ಫೋಟೋನಲ್ಲಿ ಮೊದಲನೇ ಗಂಡ ಮತ್ತು ಅವಳ ಮಗು ಇಬ್ಬರದ್ದು ಕೂಡ ಸೆಲ್ಫಿ ತೆಗ್ದಿರೋದನ್ನ ಇಲ್ಲಿ ರೋಹಿಣಿಗೆ ಅವನು ಸೆಂಡ್ ಮಾಡಿರ್ತಾನೆ. ಅದು ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಫೋನ್ ಬರುತ್ತೆ. ಫೋನ್ ಮಾಡಿಬಿಟ್ಟು ಹಲೋ ನಾನು ರೋಹಿಣಿ ನಿನ್ನ ಮಗ ನನ್ನ ಜೊತೆನೇ ಇದ್ದಾನೆ ಇಲ್ಲೇ ಆಟ ಆಡ್ತಿದ್ದಾನೆ ನಾನು ನಿಮ್ಮ ಊರಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ದಯವಿಟ್ಟು ಸುಮ್ಮನೆ ಹೊರಟೋಗು ನನ್ನ ವಿಷಯಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಬಿಟ್ಟಾಕೆ ನಿನ್ನ ಗಂಡನಿಗೆ ಲೆಟರ್ ಬರೆದಿರ್ಬೇಕಲ್ವ ಅದು ನಮ್ಮ ಕಡೆಯವರೇ ಕಳಿಸಿದ್ದು ಸ್ವಲ್ಪ ದಿನ ಜೈಲಿಗೆ ಹೊರಟೋಗಿದೆ ಅಲ್ಲೂ ಕೂಡ ನಿಂದೇ ಯೋಚನೆ ರೋಹಿಣಿ ನೀನು ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ನಿಜ ಹೇಳ್ತೀನಿ ನಿನ್ನ ಮಗನ ಇಲ್ಲಿಂದ ಎತ್ತಾಕೊಂಡು ಹೊರಟೋಗ್ತೀನಿ ಅಂತ ಇಲ್ಲಿ ರೋಹಿಣಿಗೆ ಅವಳ ಮೊದಲನೇ ಗಂಡ ಬೆದರಿಕೆನ ಹಾಕ್ತಾನೆ. ಅದಕ್ಕೆ ರೋಹಿಣಿ ಅವರು ಗಾಬರಿಯಾಗಿ ಯಾಕೋ ಹಿಂಗೆಲ್ಲ ಹಿಂಸೆ ಕೊಡ್ತಿದ್ದೆ ಏನು ಬೇಕು ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ಈಗ ನನ್ನ ಕೆಲಸಕ್ಕೆ ಬಂದೆ ನೀನು ಈಗ ನನ್ನ ದಾರಿಗೆ ಬಂದಿದೆಯಾ ನಾಳೆ ನಾನು ಇವಾಗ ಒಂದು ಲೊಕೇಶನ್ನ ಕಳಿಸ್ತೀನಿ ಸೊ ನೀನು ನಾಳೆ 5 ಗಂಟೆಗೆ ಸಂಜೆ ಬಂದುಬಿಡು ಅಲ್ಲಿ ಬಂದಮೇಲೆ ನಾನು ಏನು ಬೇಕು ಅಂತ ನಾನು ನಿನ್ನ ಹತ್ರ ಹೇಳ್ತೀನಿ ಅಂತ ಇಲ್ಲಿ ಲೊಕೇಶನ್ನ ಕಳಿಸ್ತಾನೆ. ಇನ್ನು ಇಲ್ಲಿ ಸೂರ್ಯ ಅವರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಕೆಲಸತ್ತವು. ಅಷ್ಟರಲ್ಲಿ ಸೂರ್ಯನ ಫ್ರೆಂಡ್ ಒಬ್ಬ ಹೇಳ್ತಾನೆ ಎಲ್ಲ ಫಂಕ್ಷನ್ ಚೆನ್ನಾಗೇ ನಡೀತಿತ್ತು ಅದು ಯಾರೋ 4 ಜನ ಎಲ್ಲಿಂದ ಬಂದರು ಎಲ್ಲನೂ ಕೂಡ ಹಾಳು ಮಾಡಿಬಿಟ್ರು ಚೇತನ್ ಮತ್ತು ಸೂರ್ಯಂಗೆ ಸಖತ್ ಅವಮಾನ ಆಗೋಯ್ತು ಅಂತ ಅಂತಾರೆ. ಅಷ್ಟರಲ್ಲಿ ಚೇತನ್ ಅಲ್ಲಿಗೆ ಬರ್ತಾರೆ. ಚೇತನ್ ಬಂದು ಸಾರಿ ಕೊಡೋ ಸೂರ್ಯ ಹಿಂಗಾಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಇದಕ್ಕೆ ಅನಿಸುತ್ತೆ ಮೀನಾ ಸಿಸ್ಟರ್ ಹೇಳಿದ್ರು ನಾವು ಫಂಕ್ಷನ್ನ ಮಾಡೋದು 4 ಜನ ನೋಡಲಿ ಅಂತಲ್ಲ ನಮ್ಮ ಖುಷಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರು ನನಗೆ ಅದು ಅರ್ಥ ಆಗಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತದೆ ಮೀನಾ ಸಿಸ್ಟರು ಕರೆಕ್ಟಾಗಿ ಹೇಳಿದರು.
ಅಕ್ಕ ಅಷ್ಟು ಹೇಳಿದ್ಲು ಕಣ ಸೂರ್ಯ ಫಂಕ್ಷನ್ ಮಾಡೋದು ಬೇಡ ಅಂತ. ಆದರೆ ನಾನು ದುಡ್ಕಿ ಫಂಕ್ಷನ್ನ ಮಾಡಿದೆ. ಅದು ನಮ್ಮ ಅಕ್ಕನ ಮಾತು ಕೇಳಲಿಲ್ಲ. ನನಗೆ ಸುತ್ತಮುತ್ತ ಎಲ್ಲರೂ ಕೂಡ ಕೆಟ್ಟದನ್ನೇ ಬಯಸ್ತಾರೆ. ನನಗೆ ಅವ್ರನ್ನೇ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಕಣ ಸೂರ್ಯ. ನಾನು ಜೀವನ ನನ್ನ ಇರೋ ತನಕನೂ ಕೂಡ ನಿನ್ನನ್ನು ನಾನು ಯಾವತ್ತೂ ಕೂಡ ಬಿಟ್ಕೊಡಲ್ಲ ಕಣ ಸೂರ್ಯ. ನಿನ್ನಂಥ ಒಳ್ಳೆ ಫ್ರೆಂಡು ನನಗೆ ಜೀವನ ಪರ್ಯಂತ ಬೇಕು ಕಣೋ ಸೂರ್ಯ. ನೋಡು, ನಿನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ. ಮುಂದೆ ಏನಾಗುತ್ತೆ, ಏನು ಮಾಡಬಹುದು ಅಂತ ಎಲ್ಲನೂ ಕೂಡ ನೀಟಾಗಿ ಯೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮೀನಾ ಸಿಸ್ಟರ್ ಮಾತನ್ನ ತೆಗ್ದಾಕ್ಬೇಡ ಕಣೋ. ಅವ್ರು ಹೇಳ್ದಂತೆಯೇ ಮಾಡು ಸರಿ ಅಂದ್ಬಿಟ್ಟು ತಗೋ ಅಂತ ಒಂದು ಕವರ್ನ ಕೊಡ್ತಾರೆ. ಏನಿದು ಅಂತ ಕೇಳಿದಾಗ ಇದು ಫಂಕ್ಷನಾಗಿ ಬಂದಿದ್ರಲ್ಲ ಅವರೆಲ್ಲ ಕೊಟ್ಟಿರೋ ಮುಹಿ ಕಣೋ, ಅದರಲ್ಲಿರೋ ದುಡ್ಡನ್ನೆಲ್ಲ ನಾನು ತೊಗೊಂಬಂದಿದ್ದೀನಿ. ಎಷ್ಟಿದೆ ಅಂತಲೂ ಕೂಡ ನಾನು ನೋಡಿಲ್ಲ. ಇದನ್ನೆಲ್ಲ ಎಣಿಸ್ಕೊಂಡು ಇನ್ನು ಮಿಕ್ಕದು ಎಷ್ಟು ಕೊಡಬೇಕು ಅಂತ ಹೇಳು, ನಾನು ನಿನಗೆ ಆದಷ್ಟು ಬೇಗ ಸಾಲನ ತೀರಿಸ್ತೀನಿ ಅಂತ ಇಲ್ಲಿ ಚೇತನ್ ಹೇಳ್ತಾನೆ. ಅದಕ್ಕೆ ಸೂರ್ಯ, ನೀನೇನೋ ಮುಹಿ ದುಡ್ಡೆಲ್ಲ ತೊಗೊಂಬಂದಿದೆಯಲ್ಲ, ಹೋಗೋ ಬೇಡ. ನಾನೇನು ನಿನಗೆ ಬಡ್ಡಿಗೆ ಅಂತ ಕೊಟ್ಟಿದ್ದೀನಿ ಆ ಕಾಗೆ ಸುಬ್ಬುನ ನಾನು ಆ ಥರ ಎಲ್ಲ ನಿನಗೆ ಕೊಡೋಕ್ಕೆ ಬೇಡ ಈ ದುಡ್ಡು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಇಲ್ಲ ಕಣೋ, ನೀನು ಕೊಟ್ಟಾಗ ನಾನು ತೊಗೊಂಡೆಲ್ಲೋ, ದಯವಿಟ್ಟು ಈ ದುಡ್ಡನ್ನ ತಗೋ. ನಮ್ಮ ಫ್ರೆಂಡ್ಶಿಪ್ಗೆ ಯಾವತ್ತೂ ಕೂಡ ಧಕ್ಕೆ ಬರಬಾರ್ದು, ದುಡ್ಡಿಂದ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅಂತ ಚೇತನ್ ಅವರು ಕೊಡ್ತಾರೆ. ಸೂರ್ಯ ಅವರು ಸರಿ ಕಣೋ, ಆದರೆ ಇನ್ನು ಯಾವತ್ತೇ ದುಡ್ಡು ಬೇಕಾಗಿದ್ರೆ ನನ್ನ ಹತ್ರನೇ ಕೇಳಬೇಕು, ನೀನು ಯಾರ ಹತ್ರನೂ ಕೇಳಬಾರ್ದು ಅಂತ ಈಸ್ಕೊಂಡು ಮನೆಗೆ ಬರ್ತಾರೆ. ತಗೋ ಅಂದ್ಬಿಟ್ಟು ದುಡ್ಡನ್ನೆಲ್ಲ ಮುಹಿ ಕವರ್ನೆಲ್ಲ ಸುರಿತಾರೆ. ಅದಕ್ಕೆ ಮೀನು ಏನು ರೀ ಇದು ಇಷ್ಟೊಂದು ಮುಹಿ ಕವರ್ ಅಂತ ಕೇಳಿದಾಗ ಚೇತಂದು ಕಣೆ ಫಂಕ್ಷನಲ್ಲಿ ಎಷ್ಟು ಕಲೆಕ್ಟ್ ಆಯ್ತು ಅದನ್ನೆಲ್ಲ ತೊಗೊಬಂದು ನನ್ನ ಕೈಗೆ ಕೊಟ್ಟ. ಆದರೂ ನೀನು ಒಂದು ಮಾತು ಅನ್ಬಾರ್ದಿತ್ತು ಕಣೆ. ನನ್ನ ತೊಗೊಂಡೋಗಿ ನನ್ನ ತಮ್ಮ ದಡಿಯನ ಜೊತೆ ಕಂಪೇರ್ ಮಾಡಿಬಿಟ್ಟೆ. ಅವ್ನು 22 ಲಕ್ಷ ಅಷ್ಟು ಸಾಲ ಕೊಡಬೇಕು, ಅವನ ಜೊತೆ ತಗೊಂಡೋಗಿ ನನ್ನನ್ನು ಕಂಪೇರ್ ಮಾಡಿಬಿಟ್ಟಲ್ಲ. ನೋಡು, ನಂದು ಚೇತಂದು ಎಂಥ ಫ್ರೆಂಡ್ಶಿಪ್ ಅಂತ. ಬೇರೆಯವರಾಗಿದೆ ಬಡ್ಡಿ ಕೊಟ್ಟಿದ್ರು ಕೂಡ ಇಷ್ಟು ಬೇಗ ಕೊಡ್ತಿರ್ಲಿಲ್ಲ, ನಾನು ತೊಗೊಬಂದು ಕೊಟ್ಟಿದ್ದೀನಿ. ನೀನು ಬೇರೆ ಯಾರ ಜೊತೆನೂ ನನ್ನ ಕಂಪೇರ್ ಮಾಡ್ಬೋದಿತ್ತು ಕಣೆ. ಅದೆಲ್ಲ ಬಿಟ್ಬಿಟ್ಟು ನೀನು ಅವನ ಜೊತೆ ಕಂಪೇರ್ ಮಾಡಿದೆ. 22 ಲಕ್ಷ ಎತ್ಕೊಂಡು ಓಡೋಗಿ ಒಂದು ಹುಡುಗಿಗೆ ಮೋಸ ಮಾಡೋದಲ್ಲದೆ ನಮ್ಮ ಅಪ್ಪನ ನಂಬಿಕೆಗೂ ಕೂಡ ಮೋಸ ಮಾಡ್ದ ಅಂತ ಓಡೋಗಿದ್ದವನ ಜೊತೆ ನನ್ನ ಕಂಪೇರ್ ಮಾಡಿಬಿಟ್ಟಲ್ಲ. ಅದಕ್ಕೆ ಮೀನವರು ಸಾರಿ ಕಣ್ರಿ, ನೀನು ನನ್ನ ಮಾತು ಕೇಳ್ದೇ ದುಡ್ಡನ್ನ ತೊಗೊಂಡೋಗಿ ಕೊಟ್ಟೆಲ್ಲ, ಅದಕ್ಕೆ ಕೋಪ ಬಂದು ಆ ರೀತಿ ಮಾತಾಡ್ಬಿಟ್ಟೆ ಸಾರಿ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯರು ಸರಿ ಅಂತಾರೆ. ಅಷ್ಟರಲ್ಲಿ ನಾವು ದುಡ್ಡನ್ನ ಕೊಡ್ತಿದ್ದೀರಿ ಅಂತ ನನಗೆ ಕೋಪ ಬರಲಿಲ್ಲ, ದುಡ್ಡ ಹಾಳು ಮಾಡಿಬಿಡ್ತಾರೆ ಅಂತ ಬೇಜಾರಾಯಿತು ಅಷ್ಟೇ. ಇದನ್ನೆಲ್ಲ ತೊಗೊಂಬಂದು ಹೀಗೆ ಕೊಟ್ಬಿಟ್ರಲ್ಲ, ಅವ್ರಿಗೇನು ಅವಶ್ಯಕತೆ ಬಿದ್ದರೆ ಅವ್ರೇನು ಮಾಡ್ತಾರೆ ದುಡ್ಡಿಗೆ ಅಂತ ಕೇಳಿದಾಗ ಸೂರ್ಯ ಅದನ್ನೆಲ್ಲ ಅವ್ರು ನೋಡ್ಕೊತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸರಿ ಬಿಡು ಅಂತಾರೆ. ಅಷ್ಟರಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕು. ನಾನು ಯಾಕೆ ದುಡ್ಡಿಗೆ ಆ ಥರ ಆಡದೆ ಗೊತ್ತಾ, ನಾವು ಮನೇಲಿ ರೂಮ್ನ ಕಟ್ಟಿಸ್ತೀನಿ ಅಂತ ಮಾತನ್ನ ಕೊಟ್ಟಿದ್ದೀನಿ. ನಾವು ಏನಾರು ಕಟ್ಟಿಸಿಲ್ಲ ಅಂದ್ರೆ ನಾವು ಯಾವ ಪರಿಸ್ಥಿತಿಲಿ ಇರ್ತೀವಿ ಗೊತ್ತಾ, ಹೇಗೆ ಹಾಡ್ಕೊಂಡು ಹೋಗ್ತಾರೆ ಗೊತ್ತಲ್ವಾ ಅಂತಾರೆ. ಅದಕ್ಕೆ ಗೊತ್ತು ಕಣ ಬಿಡು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಬರಬೇಕಾದ್ರೆ ಮೇಸ್ತ್ರಿಯನ್ನ ಸಿಕ್ಕಿದ್ರು, ಫುಲ್ ಅಮೌಂಟು ಅಡ್ವಾನ್ಸ್ ಬೇಕಿತ್ತು ಅಂತ ಕೇಳಿದ್ರು ಅಂತ ಹೇಳ್ತಾಳೆ. ಏನಂದೆ ಅಂತ ಹೇಳಿದಾಗ ಅಡ್ಜಸ್ಟ್ ಮಾಡ್ತಿದ್ದೀವಿ ಕೊಡ್ತೀನಿ ಅಂತ ಹೇಳಿದೆ ಕಣ್ರಿ ಅಂದಾಗ ಸರಿ ಆಯಿತು ಹೇಳಿದೆ ತಾನೇ ಬಿಡು ಅಂತ ಮೀನವರು ಅದನ್ನು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೀನಿ. ಸೊ ನೋಡ್ತಾ ಇರಿ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.